ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಂಗಳೂರಿನಲ್ಲಿ ಚಿರತೆ ಕಾಟ ತಪ್ಪತಾನೇ ಇಲ್ಲ. ಅಂಜನಾಪುರದಲ್ಲಿ ಈಗ ಮತ್ತೆ ಚಿರತೆಯ ಒಂದು ದರ್ಶನವಾಗಿದೆ. ಮೊನ್ನೆ ತಾನೇ ಈ ಭಾಗದಲ್ಲಿ ಚಿರತೆಯ ಓಡಾಟ ಕಂಡು ಬಂದಿತ್ತು. ಈಗ ಮತ್ತೊಮ್ಮೆ ಚಿರತೆ ಪ್ರತ್ಯಕ್ಷವಾಗಿದೆ. ಇವತ್ತು ಮುಂಜಾನೆ ಮನೆ ಗೇಟ್ ಒಳಗಡೆನೇ ಈಗ ಚಿರತೆ ಬಂದಿದೆ. 9th ಬ್ಲಾಕ್ ಇಲ್ಲಿ ಕಾಣಿಸ್ಕೊಂಡಿರುವಂತಹ ಚಿರತೆ. ಸೊ ಈಗ ಅಂಜನಾಪುರ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಮೊನ್ನೆ ತಾನೇ ಚಿರತೆ ರೋಡಲ್ಲಿ ಓಡಾಡ್ತಾ ಇತ್ತು. ಆ CCTV ವಿಜುವಲ್ಸನ್ನು ಗಮನಿಸಿ ಜನ ಹೌಹಾರಿದ್ರು. ಆದರೆ ಈಗ ಗೇಟ್ ಒಳಗಡೆ ಬಂದಿದೆ. ಇನ್ನು ಒಂದೇ ಸ್ಟೆಪ್ ಇರೋದು ಮನೆ ಒಳಗಡೆ ಬರೋದಕ್ಕೆ. ತುರಹಳ್ಳಿ ಫಾರೆಸ್ಟ್ನ ಭಾಗದಲ್ಲಿ ಬರುವಂಥ ಅಂಜನಾಪುರ. ಸೊ ಈ ಭಾಗದಲ್ಲಿ ಮನುಷ್ಯ ಹಾಗೂ ಪ್ರಾಣಿಗಳ ಸಂಘರ್ಷ ಇದ್ದದ್ದೇ. ಹೀಗಾಗಿ ಆದಷ್ಟು ಬೇಗ ಇದಕ್ಕೇನಾದರೂ ಒಂದು ಮುಕ್ತಿ ಕಾಣಿಸ್ಬೇಕು ಅನ್ನುವಂಥದ್ದು ಅಲ್ಲಿನ ನಿವಾಸಿಗಳ ಒಂದು ಒತ್ತಾಯವಾಗಿದೆ. ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಬೇಕು ಆ್ಯಂಡ್ ನಮಗೆ ಈ ಒಂದು ಕಾಟದಿಂದ ಮುಕ್ತಿ ಕೊಡಿಸ್ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ನೋಡಿ, 2 ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ಮೊನ್ನೆ ಕಾಣಿಸಿದಂಥ ಒಂದು ಚಿರತೆಯ ವಿಜುವಲ್ಸ್, ಅದು ನಿಮ್ಮ ಎಡಭಾಗದ್ದು, ಆ್ಯಂಡ್ ಬಲಭಾಗದ್ದು ಈಗ ರೀಸೆಂಟಾಗಿ ಕಾಣಿಸಿರುವಂಥದ್ದು. ಸೊ ಮುಂಚೆ ರೋಡ್ ಓಡಾಡ್ತಿತ್ತು, ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದೆ. ಅಂದರೆ ಗೇಟ್ ಒಳಗಡೆ ಕಾಂಪೌಂಡ್ಗೆ ಇನ್ನು ಒಂದೇ ಸ್ಟೆಪ್ ಇರೋದು ಚಿರತೆ ಮನೆ ಒಳಗಡೆ ಬರೋದಕ್ಕೆ. ಅದಕ್ಕೆ ಮುಂಚೆ ಏನಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಅಥವಾ ಚಿರತೆನ ಮನೆ ಒಳಗಡೆ ಬಿಟ್ಕೊಳ್ಬೇಕಾ ಅಂತ ಕೇಳಬೇಕು. ಸೊ ಅಂಜನಾಪುರ ತುರಹಳ್ಳಿ ಫಾರೆಸ್ಟ್ನ ಹತ್ತಿರ ಬರೋದ್ರಿಂದ, ಜೊತೆಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಹತ್ತಿರ ಬರೋದ್ರಿಂದ ಅಲ್ಲಿ ಈ ರೀತಿಯಾದಂಥ ಚಿರತೆಗಳ ಓಡಾಟ ಜಾಸ್ತಿ ಆಗಿದೆ. ಹಾಗಂತ ಹೇಳಿ ಜನ ಹೊರಗಡೆ ಬರಬಾರ್ದು ಅಂತಲ್ಲ. ಚಿರತೆಗಳನ್ನ ಸೆರೆ ಹಿಡಿಯೋದಕ್ಕೆ ಅಥವಾ ಅವುಗಳನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು, ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಸೊ ನಮಗೆ ಈ ಒಂದು ಕಾಟದಿಂದ ಮುಕ್ತಿ ಕೊಡಿಸಿ ಅಂತ ಹೇಳಿ ಈಗ ಅಲ್ಲಿನ ನಿವಾಸಿಗಳು ಕೇಳ್ಕೊಳ್ತಾ ಇದ್ದಾರೆ. ಸೊ ಬೇರೆ ಬೇರೆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಆ CCTV ವಿಜುವಲ್ಸ್ ಆಯಿತು. ಈಗ ರಸ್ತೆಯಲ್ಲಿ ಚಿರತೆ ಓಡಾಟದ ದೃಶ್ಯ ಕಾರ್ನಲ್ಲಿದ್ದವರು ಸೆರೆ ಹಿಡಿದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಮುಂಜಾನೆ ಸರಿಯಾದಂಥ ಒಂದು ವಿಜುವಲ್. ಸೊ ಗೇಟ್ನ ದಾಟಿ ಕಾಂಪೌಂಡ್ ಒಳಕ್ಕೆ ಬಂದಿದೆ ಚಿರತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.